ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇದು ನಂದು ಇವತ್ತಿನ ಔಟ್ಫಿಟ್. ಇವರ ಔಟ್ಫಿಟ್ ಹೀಗಿದೆ. ನಾವಿವತ್ತು ಹೊರಗಡೆಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಅಂತ ಹಾಗೆ ಲಾಗಲ್ಲಿ ತೋರಿಸ್ತೀವಿ, ಬನ್ನಿ. ತುಂಬ ದೂರ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇತ್ತು, ಹೋಗ್ತಾ ಇದ್ವಿ ನಾವು. ನಮ್ಮ ಮನೆಯವ್ರ ಗಾಡಿ ಡ್ರೈವ್ ಮಾಡ್ತಾಯಿದ್ರು. ಇನ್ನೇನೋ ಹತ್ತತ್ರ ಬಂದ್ವಿ. ನಾವು ಫುಲ್ ಖಾಲಿ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಇಷ್ಟೊಂದು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಏನೋ ಒಂದು ಹಬ್ಬ ಥರ ಫೀಲ್ ಇತ್ತು ಅಲ್ಲಿ. ಆ ಸ್ಪಾಟೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಸಖತ್ ಅಂದರೆ ಸಖತ್ ರಶ್ ಇತ್ತು. ಪಾರ್ಕಿಂಗಿಗೂ ಜಾಗ ಇರಲಿಲ್ಲ ನಮಗೆ. ಸೊ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಎಂಟ್ರೆನ್ಸ್ ಬಂದ್ವಿ. ಎಂಟ್ರೆನ್ಸ್ ನೋಡ್ತಿದ್ದಂಗೆ ಯಾವುದೋ ಒಂದು ದೊಡ್ಡದು, ಅಂದರೆ ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆ ಥರ ಫೀಲ್ ಅಂತ ಅನಿಸ್ತು. ನಾನಂತೂ ಇದನ್ನು ನೋಡಿ ಕಳೆದೋದು. ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಬರೀ ಸೆಟ್ ಹಾಕಿ ಹಿಂಗೆಲ್ಲ ಮಾಡಿದಾರಲ್ಲ ಅಂತ ಖುಷಿ ಆಯಿತು. ಸೊ ಬರ್ತಿದ್ದಂಗೆ ಲೆಫ್ಟ್ ಸೈಡಿಗೆ ದೊಡ್ಡ ಲಿಂಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ಇದು. ಇಲ್ಲಿ ಸ್ವಲ್ಪ ನಾವೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ನನಗಂತೂ ಇದು ನೋಡಿ ತುಂಬ ಖುಷಿ ಆಯಿತು. ನೋಡ್ತಾನೇ ಇರಬೇಕು ಅಂತ ಅನಿಸ್ತು. ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ಹೊರಟ್ವಿ ನಾವು. ಇನ್ನು ಮುಂದೆ ಏನೇನಿದೆ ನೋಡೋಣ ಅಂತ. ಇಲ್ಲೆಲ್ಲ ಚಾಟ್ ಹಾಕಿರ್ತಾರೆ, ದೇವ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಆ ಚಾಟಿಗೆ ವಿವರಣೆ ಕೊಡ್ತಾ ಇರ್ತಾರೆ. ಅಂದರೆ ಓಂ ಶಾಂತಿಯವರೇ ಇರ್ತಾರಲ್ಲ, ಅವರು ಒಬ್ಬೊಬ್ಬರು ಒಂದೊಂದು ಕಡೆ ನಿಂತಿರ್ತಾರೆ. ಸೊ ನಾವು ಲೈನಕ್ಕೆ ಹೋಗ್ತಾ ಇದ್ದಂಗೆ ಅವರೇ ನಮ್ಮನ್ನು ಕರೆದು ಇದ್ರ ಬಗ್ಗೆ ತಿಳ್ಕೊಳ್ಳಿ, ಈ ಥರ ಇದೆ ವಿಷಯ ಅಂತ ಒಂದೊಂದ್ರ ಬಗ್ಗೆನೂ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ. ಅಲ್ಲಿ ಅಣ್ಣಂದಿರು ಹೇಳ್ತಿದ್ರೆ, ಇಲ್ಲಿ ಅಕ್ಕಂದಿರು ನಿಂತಿದ್ರು. ಸೊ ಅವರು ಎಲ್ಲದ್ರ ಬಗ್ಗೆ ವಿವರಣೆ ಕೊಡ್ತಿದ್ರು. ನಮಗೇನೇ ಡೌಟ್ಸ್ ಇದ್ದರು ಅವ್ರನ್ನ ಕೇಳಿದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಿದ್ರು. ಏನೇನಿದು, ಯಾವ ಥರ, ಕಲಿಯುಗ ಯಾವುದು, ದ್ವಾಪರ ಯುಗ ಹೇಗೆ, ಆ ಥರ ಎಲ್ಲ ಒಂದೊಂದು ಯುಗದ ಬಗ್ಗೆನೂ ಒಂದೊಂದು ಹೇಳ್ಕೊಡ್ತಾಯಿದ್ರು. ಇನ್ನು ಇಲ್ಲಿ ಈ ಲಿಂಗ ಇಟ್ಟು ಆ ದೇವ್ರ ಬಗ್ಗೆ ಹೆಂಗೆ, ಏನು ದೇವ್ರು ಹೆಂಗೆ ಸೃಷ್ಟಿ ಆಯಿತು, ಯಾವ ಥರ ಒಂದೊಂದು ಯುಗಗಳು ಯಾವ್ಯಾವ ಥರ ಕಳೀತು ಅಂತ ಇಲ್ಲಿ ಅದನ್ನು ಪ್ಲೇ ಮಾಡಿಬಿಟ್ಟಿದ್ರು. ಇನ್ನು ಅಲ್ಲಿಂದ ಮುಂದೆ ಬಂದರೆ ಇದಂತೂ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು. ಇದು ಸಖತ್ ಇಲ್ಲೇ ಎಲ್ಲ ಜನ ನಿಂತಿದ್ದು. ನಾನು ಫಸ್ಟ್ ನೋಡಿದಾಗ ಇದು ಗೊಂಬೆ ಅಂತ ಅಂದ್ಕೊಂಡೆ. ಆಮೇಲೆ ಹತ್ರದಲ್ಲಿ ಹೋಗಿ ನಿಂತ್ಕೊಂಡು ನೋಡಿದಾಗಲೇ ಗೊತ್ತಾಗಿದ್ದು ರಿಯಲಾಗಿ ಅವರೇ ಅಲ್ಲಿ ಲೇಡೀಸ್ಗಳು ಈ ಥರ ರೆಡಿಯಾಗಿ ಕೂತಿದ್ದಂತ. ನೋಡಿ, ಇವರಂತ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು. ಬಟ್ ಆದರೂ ಗ್ರೇಟ್ ಅವರು. ತುಂಬ ಜನ ಎಲ್ಲ ಅಷ್ಟೊಂದು ಜನ ನಿಂತಿರ್ತಾರೆ. ಅಷ್ಟು ತನಕ ಹಿಂಗೇ ಹಿಡ್ಕೊಂಡಿರ್ಬೇಕು ಅವರು. ಎಷ್ಟೆಲ್ಲ ಕೈ ನೋವು ಬಂದರೂ ಪಾಪಚ್ಚ ಹಂಗೆ ಹಿಡ್ಕೊಂಡಿರ್ತಾರೆ. ನನಗಂತೂ ಇದು ನೋಡಿ ತುಂಬ ಖುಷಿ ಆಯಿತು. ಇಲ್ಲೇ ತುಂಬ ಟೈಮ್ ನಿಂತಿದ್ವಿ ನಾವು. ಒಬ್ಬೊಬ್ರಿಗಿಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು. ಸೊ ಇನ್ನು ಇಲ್ಲಿ ಮುಗಿಸಿ ಪಕ್ಕಕ್ಕೆ ಹೋದರೆ ಇಲ್ಲಿ ಕುಂಭಕರ್ಣನ ಬಗ್ಗೆ ಆಡಿಯೋ ಕ್ಲಿಪ್ ಹಾಕಿ ಬಿಟ್ಟಿರ್ತಾರೆ. ಚೇರು ಹಾಕಿರ್ತಾರೆ, ಅಲ್ಲೇ ಕೂತ್ಕೊಂಡು ನಾವು ಅದ್ರದ್ದು ಸ್ಟೋರಿ ಕೇಳ್ಬೋದು. ಅಂದರೆ ಅವರು ನಿದ್ದೆಲಿದ್ದಾಗ ಯಾರೂ ಎದ್ದೇಳ್ಸೋಕ್ಕಾಗಲ್ಲ ಅವ್ರನ್ನ. ಸೊ ಇವ್ರು ಯಾವ ಥರ ಅವ್ರಿಗೆ ಹೇಳಿ ಎದ್ದೇಳಿಸ್ತಾರೆ, ಅದರಲ್ಲಿ ಇವ್ರದ್ದು ಪಾವಿತ್ರತೆ ಏನು ಅನ್ನೋದನ್ನು ಅಲ್ಲಿ ಕೊಟ್ಟಿದ್ರು. ಸೊ ಇದು ತುಂಬ ಚೆನ್ನಾಗಿತ್ತು. ನನಗಂತೂ ಇದು ನೋಡೋಕ್ಕೆ ಖುಷಿ ಅನಿಸ್ತಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಬಟ್ ಆದರೂ ಗ್ರೇಟ್. ಓಂ ಶಾಂತಿಯವರು ಒಂದು ಈ ಥರ ಶಿವರಾತ್ರಿಗೆ ಯಾವಾಗಲೂ ಒಂದೊಂದು ಏನಾದರೂ ಅವ್ರದ್ದು ಎಲ್ಲಾದರೂ ಒಂದು ಮಾಡಿರ್ತಾರೆ. ಈ ಥರ ಶಿವನ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ ಅವರು. ಬಟ್ ಇಲ್ಲಿ ನಮಗೆ ಖುಷಿ ಆಯಿತು ಈ ಸಲ. ಮತ್ತು ಇನ್ನು ಇಲ್ಲಿ ಒಳಗಡೆ 12 ಜ್ಯೋತಿರ್ಲಿಂಗಗಳಿತ್ತು. ನಾವಂತೂ ಅಲ್ಲಿ ಹೋಗಿ ನೋಡಿರೋಕ್ಕಾಗಲ್ಲ. ಕೆಲವ್ರು ನೋಡಿರ್ತಾರೆ, ಕೆಲವ್ರು ಕಂಪ್ಲೀಟ್ ನೋಡಿರಲ್ಲ. ಅದರಲ್ಲಿ ಕಾಶಿ ವಿಶ್ವನಾಥ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ಇನ್ನು ಕೇದಾರ್ನಾಥ್ ತುಂಬ ಜನ ಹೋಗಿರ್ತಾರೆ, ರಾಮೇಶ್ವರ ಇಂಥದ್ದೆಲ್ಲ ನೋಡಿರ್ತಾರೆ. ಸೊ ನಾನಂತೂ ಇದರಲ್ಲಿ ಯಾವುದೂ ನೋಡಿಲ್ಲ. ಸೊ ನೋಡೋಣ ಅನ್ನೋದೊಂದು ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ. ನಾವಂತೂ ಅಲ್ಲಿ ದೂರದಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಸೊ ಒಂದೇ ಕಡೆ ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಇದು ಮೊದಲನೇ ಲಿಂಗ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನೋಡೋಕ್ಕೆ ಖುಷಿ. ಇದು ಸೋಮನಾಥ. ಇದು ಶ್ರೀಶೈಲದಲ್ಲಿರೋದು. ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇದು ಮಹಾಕಾಳೇಶ್ವರ. ಲಿಂಗ ಎಲ್ಲ ಒಂದೇ ಥರ ಇರುತ್ತೆ, ಬಟ್ ಅದ್ರ ಸುತ್ತ ಇರುತ್ತಲ್ಲ ಅದೊಂದು ಚೂರು ಚೇಂಜ್ ಇರುತ್ತೆ. ಇದು ಓಂಕಾರೇಶ್ವರ. ಇದು ವೈದ್ಯನಾಥೇಶ್ವರ.
ಇದು ನೋಡಿ ಎಷ್ಟು ಚೆನ್ನಾಗಿದೆ. ಭೀಮಾಶಂಕರ, ಇದು ತುಂಬ ಚೆನ್ನಾಗಿದೆ. 2 ಲಿಂಗ ಇದೆ. ಇದು ಬಂದು ರಾಮೇಶ್ವರ, ನೋಡಿರ್ತೀರ ರಾಮೇಶ್ವರ ಸುಮಾರು ಜನ. ನನಗಿದು ತುಂಬ ಇಷ್ಟ ಆಯಿತು. ಇದು ಏನೋ ಒಂಥರ ನೋಡ್ತಾ ಇರೋ ಖುಷಿ ಅಂತ ಅನಿಸ್ತಿತ್ತು ಇದನ್ನು. ಇದು ನಾಗೇಶ್ವರ, ಇದು ಲಿಂಗ ಅಷ್ಟು ಕಾಣಿಸಲ್ವಂತೆ, ರಿಯಲ್ ಟೆಂಪಲಲ್ಲೂ ಕಾಣಿಸಲ್ವಂತೆ, ಅಲ್ಲಿ ಅಕ್ಕಪಕ್ಕ ಮಾತಾಡ್ತಿದ್ರು. ಇದು ಕಾಶಿ ವಿಶ್ವನಾಥ. ನನಗೆ ಇದು ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ ಇದು ಅಂತ ಅನಿಸ್ತು. ಇದು ಲಿಂಗ ಕಾಣಿಸ್ತಿರ್ಲಿಲ್ಲ, ನಾವು ಒಳಗಡೆ ಹೋಗಿ ತಗೊಂಡಿದ್ದು. ಇದು ತ್ರಯಂಬಕೇಶ್ವರ, ಅಲ್ಲಿ 3 ಲಿಂಗ ಇದೆ ಒಳಗಡೆ, ಅದೊಂಥರ ಚೆನ್ನಾಗಿದೆ. ಇದು ಕೇದಾರ್ನಾಥ್. ನಂದು ದೊಡ್ಡ ಡ್ರೀಮ್ ಇದೆ, ಈ ದೇವಸ್ಥಾನಕ್ಕೆ ಹೋಗಬೇಕು ಲೈಫಲ್ಲಿ ಒಂದ್ಸಲ ಆದರೂ ಕೇದಾರ್ನಾಥ್ ನೋಡಬೇಕು ಅನ್ನೋದು. ಇದು ಗ್ರೀಶನೇಶ್ವರ ಇದು. ಸೊ ನೋಡಿದ್ರಲ್ಲ, 12 ಜ್ಯೋತಿರ್ಲಿಂಗಗಳನ್ನ ನೋಡಿ ನಾವು ಹೊರಗಡೆಗೆ ಬಂದ್ವಿ. ಏನೋ ಒಂಥರ ಅಲ್ಲೇ ಹೋಗಿ ಬಂದಷ್ಟು ಫೀಲ್ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಮಾಡಿದರು. ಅದು ಒಳ್ಳೆ ಸೆಟ್ ಹಾಕಿರೋ ಥರನೇ ಅಂತ ಅನಿಸ್ತಿರ್ಲಿಲ್ಲ, ಒಳ್ಳೆ ರಿಯಲ್ ದೇವಸ್ಥಾನ ಥರ ಮಾಡಿದರು. ನೋಡಿ ಕಂಬಗಳು, ಈ ಎಂಟ್ರೆನ್ಸು ಎಲ್ಲ ನೋಡ್ತಿರೋದು ನಿಜ. ಒಂಥರ ಖಾಲಿ ಜಾಗಕ್ಕೆ ಯಾರೋ ಬಂದು ಈ ಥರ ಮಾಡಿದ್ದಾರೆ ಅಂತ ಅನಿಸಲ್ಲ. ರಿಯಲಾಗಿ ಇಲ್ಲೇ ತುಂಬ ದಿನದಿಂದ ಈ ದೇವಸ್ಥಾನ ಇತ್ತೇನೋ ಅನ್ನೋದು ಫೀಲ್ ಬರುತ್ತೆ. ಇದಂತೂ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ರಶ್ ಇತ್ತು ಮಾತ್ರ ತುಂಬ. ಸೊ ಇಲ್ಲಿಂದ ಮುಂದೆ ಬಂದರೆ ಒಂದು ಬಸವನ್ನ ಇಟ್ಟಿದ್ರು, ಅದ್ರ ಮುಂದೆ ಒಂದು ಲಿಂಗ ದೇವಸ್ಥಾನ. ಹಾಗೆ ಅಲ್ಲೆಲ್ಲ ಯಾವ ಥರ ಲಿಂಗಗಳು ಇಟ್ಟಿದ್ರು ಅದೇ ಥರ ಇಲ್ಲೊಂದು ಲಿಂಗ ಇಟ್ಟಿದ್ರು. ಸೊ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಪಾಸ್ ಆದ್ವಿ. ಇನ್ನು ಅಲ್ಲಿ ದೇವ್ರ ಬಗ್ಗೆ ಎಲ್ಲ ಪ್ರತಿಯೊಂದು ವಚನಗಳು ಹೇಳ್ತಾ ಇದ್ರು. ಇದು ಒಂಥರ ಯೂನಿಕ್ ಆಗಿತ್ತು. ಇಲ್ಲಿ ಸ್ಟೇಜ್ ಹತ್ರ ಅವರು ಓಂ ಶಾಂತಿಯವರು ಇರ್ತಾರಲ್ಲ, ಅವ್ರ ಕಮಿಟಿಯವರೇ ಇದು ದೇವ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಸೊ ಇಷ್ಟ ಇದ್ದವರೆಲ್ಲ ಇಲ್ಲಿ ಚೇರ್ ಹಾಕಿರ್ತಾರೆ, ಅಲ್ಲಿ ಕುತ್ಕೊಂಡು ತುಂಬ ಜನ ಎಲ್ಲ ಕೇಳಿಸ್ಕೊತಾ ಇದ್ರು. ನಾವು ಸ್ವಲ್ಪ ಟೈಮ್ ಕೂತಿದ್ದು, ಇನ್ನು ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ಕಡೆಗೆ ಹೋಗೋಣ, ಲೇಟ್ ಆಗುತ್ತೆ ಅಂತೇಳಿ ನಾವು ಆ ಕಡೆಗೆ ಹೊರಟ್ವಿ. ಸೊ ನೋಡಿದ್ರೆಲ್ಲ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.